ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದ ಹತ್ತಿರ ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ ಒತ್ತಾಯಿಸಿ ವಿನೂತನ ಚಳವಳಿ ನಡೆಸಿದ್ದಾರೆ. ಎಲ್ಪಿಜಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ, ವಾಣಿಜ್ಯ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಅಡುಗೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಸರ್ಕಾರ ಹಾಗೂ ವಿರೋಧ ಪಕ್ಷ ದಾವಣಗೆರೆ, ಬಾಗಲಕೋಟೆಯಲ್ಲಿ ಸೇರ್ಕೊಂಡಿದ್ದಾರೆ. ಆಟೋ ಬೇಡಿಕೆ ಈಡೇರಿಸಲೇಬೇಕು. ಆಟೋ ಚಾಲಕರು, ಬಡವರು ಬಾಡಿಗೆ ಇಲ್ಲದೆ ಬೀದಿ ಬೀದಿಯಲ್ಲಿ ಆಟೋ ರಿಕ್ಷಾ ನಿಲ್ಲಿಸಿದ್ದಾರೆ. ಕರುಳು ಹಿಂಡುವ ಪರಿಸ್ಥಿತಿ ಇದೆ ಅಂತ ಹೇಳಿದರು. ಪರಿಸ್ಥಿತಿ ನರಕದಲ್ಲಿದ್ದಾರೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಚಾಲಕರುಗಳು LPGಗಾಗಿ ಮಕ್ಕಳು ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ, ಮನೆಗೆ ಹಾಲು ತರಕ್ಕಾಗ್ತಾ ಇಲ್ಲ, ಮೊಸರು ತರಕ್ಕಾಗ್ತಾ ಇಲ್ಲ, ತಿಕ್ಕಿ ತರಕ್ಕಾಗ್ತಾ ಇಲ್ಲ, ಅನ್ನ ತರಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಅತ್ಯಂತ ಕಣ್ಣೀರಿನ ಕಥೆಯಲ್ಲಿದೆ ಕರುಣಾಜನ ಸ್ಥಿತಿ. ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ಇಳಿದಿದೆ. ಕರ್ನಾಟಕ ಸರ್ಕಾರ ಬರೀ ಕೇಂದ್ರ ಸರ್ಕಾರವನ್ನು ತೋರಿಸಿ ಬಾಗಲಕೋಟೆ, ದಾವಣಗೆರೆಯಲ್ಲಿ ಓಡಾಡ್ತಕ್ಕಂಥಲ್ಲ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ರಿಕ್ಷಾ ಡ್ರೈವರ್ಗಳ ಪರಿಸ್ಥಿತಿ, ಜನಸಾಮಾನ್ಯರ ಪರಿಸ್ಥಿತಿ, ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ. ನೀವು ಸುಮ್ಮನೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಬಿಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆದರು ಮತ್ತು ವಿರೋಧ ಪಕ್ಷ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಕೂತಿರ್ತಕ್ಕಂಥದ್ದು ಒಳ್ಳೆಯದಾಗಿ. ವಿರೋಧ ಪಕ್ಷ ಅಂದರೆ ಈಗ ಬಿ ಜೆ ಪಿಯವರು ಅಂದರೆ ನರೇಂದ್ರ ಮೋದಿ. ಈಗ ಇಲ್ಲಿ ಕರ್ನಾಟಕದಲ್ಲಿ BJP ಅಂತಂದರೆ ಯಡಿಯೂರಪ್ಪನ ಮಗ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಈ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ, ನೋವಾಗಿದೆ. ಕೇಳೋರೇ ಇಲ್ಲ. ಎಲ್ಲ ಬಾಗಲಕೋಟೆ ಕೂತ್ಕೊಂಡು ಒಬ್ಬರನ್ನೊಬ್ಬರು ಬೈಕೊಂಡು ಕೂತಿದ್ರು. ಎಲ್ಲಿ ಎಲ್ಲ ಎಲ್ಲೋದ್ರಿ ನಿಮ್ಮವರೆಲ್ಲ? ನೀವು ಮಾತಾಡ್ತಾ ಇಲ್ಲ. BJP ಅವರು ಮೈಸೂರಲ್ಲಿ ಮಾತಾಡ್ತಾರೆ, ಆ ಪ್ರತಾಪ್ ಸಿಂಹ ದೇಶದಲ್ಲೆಲ್ಲ ಬಡ್ಕತ್ತಾರೆ. ಎಲ್ಲೋದ್ರಿ? ಕೇಂದ್ರ ಸರ್ಕಾರದ ಕೇಳಲ್ವ ನೀವು? ಪಾರ್ಲಿಮೆಂಟ್ ಮೆಂಬರ್ಗಳಿದ್ದೀರಲ್ಲ BJP ಅವರು, ದನ ಕಾಯ್ತಾ ಇದ್ದೀರಾ? ಎಲ್ಲೋಗಿದ್ದೀರಿ? ಮಾತಾಡಿ. ಯಡಿಯೂರಪ್ಪ ಏನಪ್ಪ ನಿಂತು ಸುಮ್ಮನೆ ಕೂತಿದ್ದೀರ? ಯಾವ ನ್ಯಾಯ? ನಮ್ಮ ಮೀಡಿಯಾದವರು ಏನೋ ಎಂಥದೋ ಹುಲಿ ಅಂತ ಕರೀತಾರೆ, ರಾಜ ಹುಲಿ ಅಂತ ಕರೀತಾರೆ. ಈಗ ಇಲಿನ ನೀನು ನಿಜವಾಗ್ಲೂ ನೀನು ಮಾಜಿ ಮುಖ್ಯಮಂತ್ರಿ ಆಗಿದ್ದವನು. ನಿಮ್ಮ ಪಾರ್ಟಿಯ ಸರ್ಕಾರ ನಿಮ್ಮ ಮಗನನ್ನ ಭಾರಿ ಮುಂದುವರಿಸ್ತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಈ ರಾಜ್ಯದ ಪ್ರಾಮಾಣಿಕತೆ ಇದ್ದರೆ ಮೊದಲನೇದು ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಮಂತ್ರಿಯವರ ಮೇಲೆ ದಾಳಿ ಮಾಡಬೇಕು, ರಾಜೀನಾಮೆ ಕೊಡಬೇಕು. ನಿಮ್ಮ BJP ಪಾರ್ಲಿಮೆಂಟ್ ಸದಸ್ಯರು ಗೌರವಿದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಏನು ನಡೀತಾ ಇದೆ ರಾಜ್ಯದಲ್ಲಿ? ಕಷ್ಟ ಇದೆ. ಅನ್ನ ಬೇಯಿಸೋಕ್ಕಾಗ್ತಾ ಇಲ್ಲ, ದೋಸೆ ಮಾಡೋಕ್ಕಾಗ್ತಾ ಇಲ್ಲ, ಕಾಫಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಿದೆ? ಏನು ಹುಡುಗಾಟ ಆಗ್ತಾ ಇದ್ದೀರಿ? ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ನಾಮಕರಣ ಮಾಡೋಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ನಡೆಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿ ಬಾಗಲಕೋಟೆಯಲ್ಲಿ ಕೂತಿದ್ದೀರಿ. ಮತ್ತು ನೀವು ಕಾಂಗ್ರೆಸ್ನವರು ನಮ್ಗೇನು ಸಂಬಂಧ ಇಲ್ಲ, ಎಲ್ಲ ಅವ್ರದ್ದು, BJP ಅವ್ರದ್ದು ಅಂತಲ್ಲ. DK ಶಿವಕುಮಾರ್ ಅವರೇ, ನೀವು ಈ ರಾಜ್ಯದಲ್ಲಿ ಏನೇನು ಓಡಾಡ್ತಾ ಇಲ್ಲ, ಈಗೆಲ್ಲೋಗಿದ್ದೀರಿ? ಬೆಂಗಳೂರು ಜನ ಹೆಂಗೆ ಆಗ್ತಾರೆ, ರಾಜ್ಯ ಜನ ಹೆಂಗೆ ಆಗ್ತಾರೆ? ಶಿವಕುಮಾರ್, ನೀವು ನನಗೆ ಭಾಳ ಬೇಕು. ಆದರೆ ನೀವು ಕೇಳ್ತಾ ಇದ್ದೀನಿ ಗಂಭೀರವಾಗಿ. ರಿಕ್ಷಾ ಪರಿಸ್ಥಿತಿ, ಸಿಲಿಂಡರ್ ಪರಿಸ್ಥಿತಿ, ಗ್ಯಾಸ್ ಪರಿಸ್ಥಿತಿ ಸರಿಪಡಿಸಲೇಬೇಕು. ಸಿದ್ದರಾಮಯ್ಯನವರೇ, ನಿಮಗೂ ಒತ್ತಾಯ ಮಾಡ್ತೀನಿ, ಈ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ರಾಜ್ಯದ ಪರವಾಗಿ ನಿಲ್ಲಬೇಕು. ನಾವು ಗುರುವಾರ ದಿವಸ ಬೆಳಗ್ಗೆ ರಿಕ್ಷಾಗಳ
ಪರವಾಗಿ, ಸಿಲಿಂಡರ್ ಪರವಾಗಿ ಮತ್ತು ಡೀಸೆಲ್ ಪರವಾಗಿ ಬೆಲೆ ಏರಿಕೆ ಆಗಬಾರ್ದು ಅಂತ ಗುರುವಾರ ಕರಾಳ ದಿನಾಚರಣೆ ಒಂದು ರಿಕ್ಷಾಗಳಲ್ಲಿ ಕಪ್ಪು ಬಾವುಟ ಹಿಡಿದು ಬೆಂಗಳೂರನ್ನ ಸುತ್ತುವ ಮೂಲಕ ಕರಾಳ ದಿನಾಚರಣೆ ಅಂತಿಮವಾಗಿ ರಿಕ್ಷಾ ಬಂದ್, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಕನ್ನಡ ವಾಟ ಪಕ್ಷ ರಿಕ್ಷಾ ಬಂದ್, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಈಗ ರಿಕ್ಷಾದಲ್ಲಿ ಡ್ರೈವರ್ ಇಲ್ಲ. ಬರ್ಲಿ ಸರ್. ರೆಡಿ ಬನ್ನಿ.